ಯಾಕಂದ್ರಿ ನಾನು ನನ್ನ ಕಣ್ಣು ತಪ್ಪಿಸಿ ನನ್ನ ಮಗಳು ಎಲ್ಲಿ ಹೊಕ್ಕಳಂತ ನಾ ಮಾಡೇನ ಈಕಿ ಆ ಹಲ್ಕಟ ಮಾಸ್ತರನ್ನು ಕೂಡ ಹೋಗಿ ಏನು ಕಲಿತಿದ್ದಾಳ್ರಿ ಅಡವ್ಯಾಗ ಅಂತ ನನ್ನ ಕಣ್ಣಾಗ ಮಣ್ಣು ಹಾಕಿ ಅವನು ಕೂಡ ಹೊಕ್ಕಳ ಅಲ್ರಿ ಸಣ್ಣಂದಿರ್ತ ನಾನು ನನ್ನ ಮಗಳನ್ನ ಸಾಲಿ ಕಳಿಸಿನ್ರಿಪ್ಪ ಆದ್ರೆ ಅವ್ನ ಮನೆಗೆ ಅಳ್ಕೊಂತ ಬಂದ್ಬಿಡಾಕಿ ಯಾಪ್ಯಾ ಯಾಪ್ಯಾ ಈ ನನ್ನ ಮಗಳಿಗೆ ಏನಾತಂತ ನಾ ಅನ್ಬೇಕಾ ಯಾಕೆ ಬೇತಂಗಿ ಅಳ್ಕೊಂತ ಬರಾಕತ್ತಿ ಅಂತ ನಾನು ಇಲ್ಲಪ್ಪ ಮಾಸ್ತರ್ ಹೊಡಿತಾನ ಬೆಂಚ್ ಮೇಲೆ ಎಬಸಿ ನಿಂದಿರ್ಸ್ತಾನ ಕಿವಿಗೆ ಹಳ್ಳು ಹಸ್ತಾನ ಅಂತ ನಾವ ಹೇಳಿ ಸಾಲಿ ಬಿಟ್ಟು ಬಿಡ್ತಾ ಇಲ್ಲಿ ಅಡವ್ಯಾಗ ಬಂದು ಈ ಮಾಸ್ತರ್ ಸಣ್ಣಗಾಕಿನ ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ವಲ್ಲ. ಎಲ್ಲ ಗೊತ್ತೈತಿ ಬಿಡೋ ಮಾರಯ್ಯ, ಏನ್ ಹೇಳಾಕತ್ತಿ ತಿನ್ನ ಕೂದ ಬೆಳ್ಳಗ ಆದ್ವಿ ನೀನ ಮಾತ್ರ ಹೇಳಿ ಸತ್ತಾಗ ಸೈ ರೊಕ್ಕ ಬೀಳಾರ್ದವ್ ನಿಂದೇನು ಹೇಳ್ತೀವೋ ಹೋಲ್ಬಿಡ್ರಿ ಅಂದಾಗ ಈ ಮಾಸ್ತರ್ ಹೊಡೆದ್ರ ಆಕಿಗೆ ಪೆಟ್ಟು ಹತ್ತಂಗಿಲ್ಲ, ಆ ಹೊಡೆದ್ರ ಪೆಟ್ಟು ಹತ್ತೈತಿ. ಇವ್ರು ಏನು ಗದ್ದ ಹಿಡಿಸ್ತಾರ ಅಂತ ಹೇಳಿ ಇವತ್ತು ಮರಿ ಕುಂತು ನೋಡೇ ಬಿಡ್ತಾನೆ. ಆ ಮಾಸ್ತರ್ ಮುಕ್ಕೊಳ್ಯಾಕ ಅವನ ಪೆನ್ ತೊಗೊಂಡು ತುರುಕಿ ಬಿಡ್ತಾನೆ. ನಮಗ್ ಗೊತ್ತಿಲ್ವಲ್ಲ ಅಲ್ಲ ಕಣ ನಿನ್ನೆ ಹುಡುಕ್ತಾ ಇದ್ನಲ್ಲ. ಮಾತಿಲ್ಲ ಕಥೆಯಿಲ್ಲ ಎದೆ ಬಡಿತ ಅಲ್ಲಪ್ಪ ನಮಗೊಂದೆರಡು ಚುಚ್ಚರು ಇಲ್ಲ ನಾ ಆಮ್ಯಾಗ ನನಗ ಬರುತ್ತೆ ಹೇಳೋದು. ಮಾಸ್ತರ ಬರೀ ನನಗ ಪಾಠ ಹೇಳ್ಕೊಡೋದ ಒಂದನೇದಾಗ ಎರಡನೇದಾಗ ಆತದ ಪಾಠ, ಮೂರನೇ ಪಾಠ ಯಾವಾಗ ಹೇಳ್ತಿರ್ರಿ? ಇವತ್ತು ನಿನಗ ಮೂರನೇ ಪಾಠ ಹೇಳ್ಕೊಡಾಕನ ಇಲ್ಲಿ ಕರ್ಸೇನ್ ನಾನು. ನೀವು ಲಗುನ ಹೇಳ್ಬೇಕ್ರಿ, ಯಾಕಂದ್ರ ನಮ್ಮಪ್ಪ ಅವನವನು ಯಾವಾಗ ಬೆಕ್ಕ ಜಿಗದಂಗ ಜಿಗದು ಬರ್ತಾನ ಹೇಳಕ ಬರಂಗಿಲ್ರಿ. ಈಗ ಹೇಳ್ಕೊಡಾಕನ ಕರ್ಸೇನಲ್ಲ, ಈಗ ಹೇಳೇ ಕೊಡ್ತೇನೆ. ಅದಕ್ಕಿಂತ ಮೊದಲು ಒಂದಿಟ್ಟು ಡ್ಯಾನ್ಸ್ ಮಾಡೋಣ. ನಾಗಿ ನಿನ್ನ ಗಿಡದಾಗೆಷ್ಟೇ ದಾರಿ ಮಾವಿನಕಾಯಿ ಕಂಬು ಕೆಡಬಲ್ಯನ ಸಣ್ಣ ನೀರಿಗಾಗಿ ಸಿಟ್ಟು ಮಾಡಿ ನಾಗಿಯ ಕತ್ತಗರು ನಿನ್ನ ಬಾವು ಅಯ್ಯಗ ಸಿಟ್ಟು ಮಾಡಿ ನಾಗಿಯ ಕತ್ತಗರು ನಿನ್ನ ಬಾವು. ಗಿಡದಾಗಷ್ಟೇ ದಾರಿ ಮಾವಿನಕಾಯಿ ನೋಡುವ ಕೆಡವಲ್ಲ ಸಣ್ಣ ನೀಡಿಗಾಗಿ ಸಿಟ್ಟು ಮಾಡಿ ನಾಗಿಯ ಕಟ್ಟಗದಿ ನಿನ್ನ ಬಾಯಿ ಅಯ್ಯಯ್ಯ ಸಿಟ್ಟು ಮಾಡಿ ನಾಗಿಯ ಕಟ್ಟಗದಿ ನಿನ್ನ ಬಾಯಿ.
ನೀನು ಆಸೆ ಆಗೈತೆ ಕಲ್ಮಿಕಾಯಿ ನೋಡಿ ಜೀವ ಬೇಡತೈತೆ ಹಣ್ಣಕಾಯಿ ಸೀಕರಣೆಗೆ ಬರತೈತಿ ಹಸಿನಾಯಿ ಕೈ ಒಯ್ದ ಏನು ಮಾಡತಿ ಮಾವಿನಕಾಯಿ ಹೋಳ ಮಾಡ್ತೇನ ಅರಿಶಿನ ಪುಡಿ ಹಾಕಿ ಇಡತೇನ ಉಪ್ಪಿನಕಾಯಿ ಹಾಕತೇನ ವರ್ಷ ಪೂರ್ತಿ ತಿಂತೇನ ನಾಗಿ ನಿನ್ನ ಗಿಡದಾಗ ಎಷ್ಟ ಪಾಡಿ ಮಾವಿನಕಾಯಿ ಕಲ್ಲು ಒಗದ ಗಿಡವಲ್ಲೇನ ಸಣ್ಣ ನೀರಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಅಯ್ಯಯ್ಯ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಗಿಣಿಯಂದು ಗಿಡದಾಗತ್ತು ತಿಂದು ನೋಡೋಣ ಹಣ್ಣುಕಾಯಿ ರುಚಿ ನೋಡಿ ಹೇಳಿ ಬಿಡಲಿನ ಸ್ವಲ್ಪ ದಿವಸ ಬಿಟ್ಟ ಬಾರ ಹೊರಗ ಕೊಡ್ತೀನಿ ಆತ್ರ ಬಿಟ್ಟು ಹೋಗ್ತದಂತ ಮಾಡ್ತೀಯ ನೀನು ಬ್ಯಾರೆಯ ಹುಡುಗ ತಿಂದು ಹೋದರ ಕಾಯಿ ತಿಂದು ಕೊಡ್ತಾ ಬಿಟ್ಟು ಹೋದರ ಹುಡುಗ ಹಾಕ್ತೇನಿಲ್ಲ ಹಂಗ ಕೊಡ್ತಿದ್ದಲ್ಲ ಬಿಟ್ಟು ಮಾಡೋದಾಗೀತಲ್ಲ ನಾಗಿ ನಿನ್ನ ಗಿಡದಾಗೆಷ್ಟು ಬಾರಿ ಮಾವಿನಕಾಯಿ ಹಣ್ಣು ಒಗದ ಕೆಡವಲ್ಲೇನ ಸಣ್ಣ ನೀರಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಕಿಸಬಾಯಿ ಲೇ ಹಲಕಟ್ಟ ಮಾಸ್ತಾರ ಅಲ್ಲೇ ನಿನಗೆ ಬಂಗಾರದಂತ ಮಗಳು ಕೊಟ್ಟನೆ ಅದು ನಾಟಕ ಮಾಡೋದು ಬಂದಿಲ್ಲ ಆ ಅಪರಂಜಿ ಬಿಟ್ಟು ಈ ಚಿನ್ನಕ್ಕೆ ಕೈ ಹಚ್ಚಿ ಆ ಮಗನ ಇಲ್ಲಿ ಬಂದು ಈ ಹಲಕಟ್ಟಿ ಅವರ ನಡೆಸ್ಯಾಲೇ ಬೆವರ್ಸಿ ಏ ಮಗಳ ನಿನ್ನವನು ಈ ಮಾಸ್ತರ ನಿನಗೆ ಏನೇನು ಕಲಿಸ್ಯಾನ ಹೇಳ ಇನ್ನೊಂದ್ ಈಟ್ ತಡದಾಗ ಬಂದಿದ್ರೆ ಪೂರ ಕಲಿಸಿ ಬಿಡ್ತಿದ್ದ ಆದ್ರೆ ಯಪ್ಪ ಇನ್ನೊಂದ್ ಈಟ್ ಐತಾ ನಡಬರ್ಕ ನೀ ಯಾಕೆ ಅಡ್ಡ ಬಂದಿ ಏಟ್ ಮಾಡಿ ಪೇಮೆಂಟ್ ಮುಂಜಾನೆ ಹೇಳ್ತಿ ಕಲ್ಸೋದೆಲ್ಲ ಕಲ್ಸೇನೆ ಇನ್ನೂ ಕೈ ಹಚ್ಚಿಲ್ರಿ ಗೌಡ್ರ ಇನ್ನೊಂದು ಹೋಗದ್ರ ಬಡಿತಾರ ನನಗಲ್ಲಿ ಅಲ್ಲೇ ಬೆವರ್ಸಿ ಯಾರಿಗಂದಿ ನಿನಗಲ್ಲ ನೀನ್ ಮಗಳ ನಾನು ನಿನಗೆ ಕಂಡ್ಲಿ ಯವ್ವ ನನ್ನ ಬಂಗಾರ ಗಿಂಡಿ ಯವ್ವ ಅಲ್ಲೇ ಬೆವರ್ಸಿ ನಿನಗೆ ಎಷ್ಟು ಸಲ ಹೇಳಿದ್ ನಾನು ನೀ ಏನು ಪಾಠ ಕಲಿಸೋದು ಬೇಡವ್ವ ಇವ ಎಲ್ಲ ಮುಗಿಸ್ಯಾನ ಅಂತ ಹೇಳಿದಿ ಇನ್ನ ಒಂದು ಪಾಠ ಉಳ್ದೈತಿಯಪ್ಪ ಅಂದಿ ಆ ಪಾಠನ ಈ ಮಂಗ್ಯ ಮಾಸ್ತರ್ನ ಕೂಡ ನೀ ಕಲಸ್ಕೋಬೇಡ ನಿನಗೊಬ್ಬ ಬೇರೆ ಮಾಸ್ತರ್ ತರ್ತಾನೆ ಮಗಳ ಅವನು ಕೂಡ ಕಲಿಯಂತಿ ಅವನು ಸಟ್ಟ ಆಗ್ಲಿಕ್ಕಂದ್ರೆ ಇಲ್ಲಿ ಕುಂತೈತಿ ಅವನ ಕಡೆ ಕಲ್ತ ಬಿಡ್ಲಿ ಶರಣ ಸ್ವಾಮಿ ಕಡೆ ಈ ಮಾಸ್ತರ್ ಅವ ಬ್ಯಾಡ್ತವ ನಿನ್ನ ಲವ್ ಮಾಡ್ತೇನ ಯಾರ ನೀ ಕಲಿಸ್ತಿ ನಿನ್ನ ಲವ್ ಮಾಡ್ತೇನ ಕರೆನ ಮಾಡ್ತೀನ್ರಿ ಮಗಳ ತಡ ಆತ ಇವನು ಕೂಡ ಬಾಳ ಹೊತ್ತನ ನಿಂತ್ರ ನಮ್ಮ ಬಾಳೆ ಕೆಡಿಸಿ ನಮ್ಮ ಮನಿ ಮುರಿದು ನಮ್ಮ ತಲೆ ಮ್ಯಾಗ ತಟ್ಟು ಹಾಕೊಂಡು ಹೋಗಾಕಸ್ತಾನ ಅದೇನಂತಾರ ಕಾಯಿ ಕುಟ್ಲ ಕಾಯಿ ಜಲ ನಾಯಿ ಬಂದು ನಡ ಮನ್ಯಾಗ ಹಿಂಗಕತ್ವ ಬಾಳೆ ಬೇಡ ನಿನ್ನವ್ನು ಬಾ ನಮ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಏ ತಿಪ್ಪುಳ ಚುಂದಳೆ ಸಂಕೊಂಡ್ರ ನೀನ ಬೇಡ ಮಾಸ್ತರ ಶುರು ಮಾಡೋನೇನು ಮಾಡೋಣಂದಿ ಏ ನಿನ್ನವ್ನು ಬೇಡಬೇಡ ಅಲ್ಲಿ ನಾನು ದೊಡ್ಡ ಮಗಳ ಅಂದ್ರ ಬಂದಾಳ ಹಂಗಾರ ಮುಂಜಾನೆ ನನ್ನ ಮಾರಿ ಎಲ್ಲ ತೋರ್ಸಲ್ಲಪ್ಪ ನೀ ಬಡದು ಬಿಡ್ತಾಳ ನನ್ನ ಗಂಡಗ್ ಹಿಂಗೆಲ್ಲ ಮಾಡಿ ನೀನು ಏ ಬೇಡ ಬಾ ಹೋಗು ಲೇ ಬೇಬಿ ನೀನು ನೋಡಕ್ ಬಾಳ್ ಕ್ಯೂಟ್ ಅದಿ ನನ್ನ ಹಾಸಿಗೆ ಗಂಟ ಬೀದಿಯಾಗ ಹೋಗ್ಯದಲ್ಲೋ ನಿನ್ನ ಮಾನ ಮರ್ಯಾದೆ ಬೀದಿಯಾಗ ಹೋಗ್ಯೋ ಅಷ್ಟ ಪವರ್ ಈ ಮಾಸ್ತರಂದ ಐತ ಅನ್ನೋದು ಮರಿಬೇಡ ಅಷ್ಟ ಪಾಠನ ನಿನ್ನ ಮಗಳಿಗೆ ಹೇಳ್ಕೊಟ್ಟೇನಿ ನಡಿ ಬಂದ ಬಿಟ್ಟೆ ಮೆಚ್ಚಿದೆ ಬ್ರಹ್ಮ ನಿನ್ನಾಟಕ್ಕೆ ಮೆಚ್ಚಿದೆ
ಮೆಚ್ಚಿದೆ ಬ್ರಹ್ಮ, ನಿನ್ನ ಆಟಕ್ಕೆ ಮೆಚ್ಚಿದೆ. ಅನ್ಯಾಯವಾಗಿ ಅಪವಾದ ಹೊರಿಸಿ ಸೆರೆಮನೆಗೆ ನೂಕಿದ ನಿನ್ನ ನಾಟಕ ಈಗಲಾದರೂ ಮುಗೀತೇನಪ್ಪ. ಯಾವ ಜನ್ಮದಲ್ಲಿ ಯಾವ ಪುಣ್ಯಾತ್ಮನಿಗೆ ಕಳ್ಳ ಅಂತ ನಾ ಕರೆದಿದ್ದರು, ಅದು ಈಗ ನಾನೇ ಅನುಭವಿಸಬೇಕಾಗಿ ಬಂದಿದೆ. ನಾನೇ ಅನುಭವಿಸಬೇಕಾಗಿ ಬಂದಿದೆ. ಹಸುವಿನಿಂದ ನನಗೆ ತುಂಬಾ ಸಂಕಟವಾಗ್ತಾ ಇದೆ. ನನಗೆ ನಿಲ್ಲಲು ಸತ್ರಾಣವಿಲ್ಲ. ಈಗ ನನ್ನ ತಂಗಿಯ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲಿಯಾದ್ರೂ ಕೆಲಸ ಹುಡ್ಕೊಂಡು ಬದುಕಿದ್ರಾಯ್ತು. ಹೌದು ಹೌದು. ಬಣ್ಣದ ಗುರು ಆ ಶಿವನೇ ಚಾತುಕನೇ